ಸಿಎಂ ಬದಲಾಗೋದೇನು, ಈ ಸರ್ಕಾರನೇ ಬೇಡ. ಇವ್ರ ಸರ್ಕಾರದಲ್ಲಿ ಯಾರು ತಾನೇ ಕರೆಕ್ಟ್ ಆಗಿದ್ದಾರೆ ಹೇಳಿ. ಮಕ್ಕಳು ಮರಿಗಳಿಗಾದ್ರೆ ಎಜುಕೇಶನ್ ಆದ್ರೂ ಫ್ರೀ ಬಿಟ್ಟಿದ್ರೆ ಹೆಂಗೋ ಒಂಥರ ಚೆನ್ನಾಗಿರೋದು. ಸರ್ಕಾರ ಮಾಡ್ಕೊಂಡಿದೆಯಲ್ಲ, ಅಷ್ಟು ಸಾಲನು ಎಲ್ಲಿಂದ ತೀರಿಸ್ತಾರೆ? ನಾವೇ ದುಡಿಬೇಕು, ನಾವೇ ತೀರಿಸ್ಬೇಕು. ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವ್ರೇನು ಮಾಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರ ಸಂಸಾರಗಳು ಅವ್ರ ಇದು ನೋಡ್ಕೊತಾ ಇದ್ದಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ ದಿವಸ ಎಲ್ಲ ಬಸ್ ಫ್ರೀ ಅಂತ ಮಾಡ್ತಾ ಇದ್ದಾರೆ. ಆ ಬಸ್ ಫ್ರೀ ಮಾಡಿದ್ರು ಏನು ಪ್ರಯೋಜನ? ಅದ್ರ ಬದಲು ಮಕ್ಕಳು ಮರಿಗಳಿಗಾದ್ರೆ ಇದನ್ನ ಎಜುಕೇಷನ್ ಆದರೂ ಫ್ರೀ ಬಿಟ್ಟಿದ್ರೆ ಹೆಂಗೋ ಒಂಥರ ಚೆನ್ನಾಗಿರೋದು. ಇವತ್ತಿನ ದಿವಸ ಆಟೋ ರೇಟ್ ಮಾತ್ರ ಅಲ್ಲೇ ಇದೆ, CNG ಗ್ಯಾಸ್ ಮಾತ್ರ ಜಾಸ್ತಿ ಆಗ್ತಾಯಿದೆ. ಎಲ್ಲಿಂದ ಜನಗಳು ಹೆಂಗೆ ಬದುಕೋದು ಹೇಳಿ? ಬಡವರು, ನಮ್ಮಂಥ ಬಡವ್ರು ಹೆಂಗೆ ಬದುಕೋದು? ಬದುಕೋಕ್ಕಾಗ್ತಾಯಿಲ್ಲ ಮೇಡಮ್, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಇವಾಗ ನೋಡಿ, ಮತ್ತೆ ಬಸ್ಗಳು ಫ್ರೀ ಮಾಡಿದ್ರು, ಅದು ತುಂಬ ಹೊಡೆತ ಬಿತ್ತು. ಮತ್ತು 2,000 ರೂಪಾಯಿ ಫ್ರೀ, 2,000 ರೂಪಾಯಿ ಫ್ರೀ ಅಂತಾರೆ. ಮತ್ತು ಅಕ್ಕಿ ಕೊಡ್ತೀನಿ ಅಂತಾರೆ. ಯಾವ ಅಕ್ಕಿ ಕೊಟ್ಟರೆ ಏನು ಪ್ರಯೋಜನ ಮೇಡಮ್? ಯಾರು ಇವಾಗ ನಾವೇನೋ ಓಕೆ ಆಯಿತು. ಇವಾಗ ಮಕ್ಳು ಮರಿಗಳು ತಿಂತಾರಾ? ನಮಗಂತೂ ಇಲ್ಲ, ಮಕ್ಳು ಮರಿ ಇಲ್ಲ. ಮಕ್ಳು ಮರಿ ಇರೋರು ತಿಂತಾರಾ? ಮಕ್ಳು ಮರಿ ಕಷ್ಟ ಬಿದ್ದು ಎಲ್ಲನೂ ಅಕ್ಕಿ ತೊಗೊಂಡು ಬಂದೇ ಬರ್ತಾರಲ್ವಾ? ಇವ್ರು ಕೊಡೋ ಅಕ್ಕಿನ ಯಾರು ತಾನೇ ಕಾಯ್ಕೊಂಡು ಕೂತ್ಕೋತಾರೆ ಹೇಳಿ? ಈ ಸರ್ಕಾರನೇ ಬೇಡ ಮೇಡಮ್. CM ಬದಲಾಗೋದೇನು, ಈ ಸರ್ಕಾರನೇ ಬೇಡ. ಆ ಸರ್ಕಾರದಿಂದನೇ ಅಲ್ವಾ ಇಷ್ಟೊಂದು ತೊಂದರೆ. ಸರ್ಕಾರನೇ ಬೇಡ ಅದು. ಅಯ್ಯೋ ಮೇಡಮ್, ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಟ್ಟಿದೆ ಮೇಡಮ್. ತುಂಬಾ ಅನುಭವಿಸ್ತಾ ಇದ್ದೀವಲ್ವಾ? ಇವಾಗ ನೀವು ಪ್ರತಿದಿನ ದಿನನಿತ್ಯ ನೋಡ್ತಾನೆ ಇದ್ದೀವಿ ಎಲ್ಲರೂ. ನೋಡ್ತಾ ಮತ್ತೆ ಅದೇ ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡೋದೇ ತಪ್ಪು ಬಿಡಿ. ಏನು ಬದಲಾವಣೆ ಬೇಕು ನಿಮಗೆ? ನಿಮ್ಮ ಸಮಸ್ಯೆಗೆ ಏನಾದರೂ ಪರಿಹಾರ ಅಂತ ಬೇಕಲ್ಲ, ಏನು ಬದಲಾವಣೆ ಬೇಕು? ಮೇಡಮ್, ಬದಲಾವಣೆ ಬೇಕು ಅಂದರೆ ಇವರು ಮುಂಚೆ ಥರ ಇನ್ಯಾವುದೂ, ಇವಾಗ ಮುಂಚೆ ಎಷ್ಟಿತ್ತು ಸನ್ಪ್ಯೂರ್ ಆಯಿಲ್ ಎಷ್ಟಿತ್ತು ಫಸ್ಟು? ಇವತ್ತಿನ ದಿವಸ 140 ರೂಪಾಯಿ ಆಗಿದೆ. ಮುಂಚೆ ಎಷ್ಟಿತ್ತು ಅಲ್ವಾ? ಇದನ್ನೆಲ್ಲ ಅದನ್ನೆಲ್ಲ ಏಕ್ದಮ್ ಕಮ್ಮಿ ಮಾಡಿಬಿಡ್ತಾರೆ ಇವರು. ಇವರೇ ಕಂಟಿನ್ಯೂ ಆಗ್ತಾರೆ ಅನ್ನೋದಕ್ಕೆ ಕಮ್ಮಿ ಮಾಡ್ತಾರೆ? ಮಾಡೋದಿಲ್ಲ. ಇವಾಗ ಮಾಡಿರೋ ಸಾಲ ಸರ್ಕಾರ ಮಾಡ್ಕೊಂಡಿದೆಯಲ್ಲ, ಅಷ್ಟು ಸಾಲನೂ ಎಲ್ಲಿಂದ ತೀರಿಸ್ತಾರೆ? ಇವಾಗ ನಾವು ತಾನೇ ತೀರಿಸ್ಬೇಕಾಗ್ತಿರೋದು. ನಾವೇ ದುಡಿಬೇಕು, ನಾವೇ ತೀರಿಸ್ಬೇಕು. ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಯಾವ ರೋಡ್ಗಳು ಚೆನ್ನಾಗಿದೆ ಹೇಳಿ ಬೆಂಗಳೂರಲ್ಲಿ? ಎಲ್ಲ ರೋಡ್ಗಳು ಕೂಡ ಎಲ್ಲ ಗುಂಡಿ ಬಿದ್ದಿದೆ. ಮಣ್ಕಾಲದ ನೀರಲ್ಲಿ ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗಲ್ಲ. ಆಕ್ಸಿಡೆಂಟ್ ಆಗ್ತವೆ. ಬೈಕಲ್ಲಿ ಬಂದು ಹೋದೋದರೆ ಬೀಳ್ತಾ ಇರ್ತಾರೆ. ಆಟೋಗೆ ಒಂದೇ ಒಂದು ಸ್ವಲ್ಪ ಏಟಾಯಿತು ಅಂದರೆ ರೆಡಿ ಮಾಡಿಸ್ಕೊಂಡು ನಿಂತ್ಕೋಬೇಕು. ಒಂದು ದಿವಸ ರೆಡಿ ಮಾಡ್ಸೋಕೆ ನಿಂತ್ಕೊಂಡ್ರೆ ಒಂದು ದಿನದ ಜೀವನ ಹಾಳಾಗುತ್ತೆ. ಎಲ್ಲಿಂದ ನಾವು ಇಂಥವ್ರಿಗೆ ಹೆಂಗೆ ಹೇಳಿ? ಅದಕ್ಕೋಸ್ಕರ ಥ್ಯಾಂಕ್ ಯು ಮೇಡಮ್. ಯಾವ ರೇಟು ಇನ್ನೂ ಏನು ಮಾಡಿಲ್ಲ ಮೇಡಮ್. ಮಾಡ್ದಾದ್ಮೇಲೆ ನೋಡೋಣ. ಇವರೇನು ಮಾಡ್ತಾ ಇಲ್ಲ, ಸುಮ್ಮನೆ ಇವರ ಇದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ, ಎಲ್ಲ ಟಿವಿಲೂ ಬರ್ತಾ ಇರುತ್ತೆ. ಅವ್ರು ಅಷ್ಟು ಕೋಟಿ ಮಾಡ್ಕೊಂಡ್ರು, ಇಷ್ಟು ಕೋಟಿ ಮಾಡ್ಕೊಂಡ್ರು, ಅಲ್ಲಿ ಜಮೀನಿದೆ, ಇಲ್ಲಿ ಜಮೀನಿದೆ ಅಂತ. ಯಾವುದು ಏನು ಬರ್ತಾ ಇಲ್ಲವಲ್ಲ? ಅಲ್ಲಲ್ಲೇ ಮುಚ್ಚಾಕೊತಾ ಇದ್ದಾರೆ. ಅವ್ರ ಪಾಡ್ಗೆ ಅವ್ರ ಸಂಸಾರಗಳು ಅವ್ರ ಇದು ನೋಡ್ಕೊತಾ ಇದ್ದಾರೆ. ಮಾಡಲಿ ಬಿಡಿ ಮೇಡಮ್. ಮೇಡಮ್ ಹಿಡಿತಾ ಇದ್ದಾರೆ ನೋಡಿ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಹಿಡಿತಾ ಇದ್ದಾರೆ. ಹಿಡಿದ್ರೆ ಏನು? ನಾವು ಕರೆಕ್ಟಾಗಿದ್ದರೆ ಅವರು ಏನು ಇದಿಲ್ಲ. ಪೊಲೀಸವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಾವು. ಮೇನ್ ಬಂದು ಈ ಸರ್ಕಾರನೇ ಅಲ್ವಾ? ಈ ಸರ್ಕಾರದಿಂದನೇ ಅಲ್ವಾ ಇವೆಲ್ಲ ನಡೀತಾ ಇರೋದು? ಈ ಸರ್ಕಾರದಲ್ಲಿ ಫಸ್ಟೇ ಸ್ಟ್ರಿಕ್ಟ್ ಮಾಡ್ಕೊಂಡು ಅವಾಗಿಂದ ಮಾಡ್ಕೊಂಬಂದಿದ್ರೆ ಇವತ್ತಿನ ದಿವಸ ಇಷ್ಟೊಂದು ಗೋಳಾಡೋ ಅಂಥ ಮಟ್ಟ ಬರ್ತಾ ಇರಲಿಲ್ಲ ಯಾರಿಗೂ. ತುಂಬ ಕಷ್ಟ ಇದೆ ಮೇಡಮ್. CM ಬದಲಾವಣೆ ಅಲ್ಲ, ಸರ್ಕಾರನೇ ಹುಚ್ಚು ಸುಳ್ಳು. ಅಲ್ಲ, ಯಾರು ಬಂದ್ರು ಅಂತ ಅಲ್ಲ. ಇವಾಗ ಇವ್ರ ಸರ್ಕಾರದಲ್ಲಿ ಯಾರು ತಾನೇ ಕರೆಕ್ಟ್ ಆಗಿದ್ದಾರೆ ಹೇಳಿ? ಯಾವ ಸರ್ಕಾರ ಬಂದ್ರೆ ಏನು? ಬಡವ್ರಿಗೆ ಅನುಕೂಲ ಆಗುತ್ತಾ? ಯಾವುದನ್ನ ಸರ್ಕಾರ ಬರಲಿ, ಬಡವ್ರಿಗೆ ಅನುಕೂಲ ಆಗೋ ಸರ್ಕಾರ ಬಂದ್ರೆ ಓಕೆ. ಎಲ್ಲರೂ ಕಿತ್ಕೊಂಡು ತಿನ್ನೋರೆ, ಯಾರು ತಾನೇ ಇದು ಮಾಡ್ತಾರೆ ಹೇಳಿ?